ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾನು ಶ್ರುತಿ ಅಂತ. ನಾನು ಅರ್ಪಣಾ. ನಾವಿಬ್ರು ಇವತ್ತು ಮಧುರೈ ಮೀನಾಕ್ಷಿ ಟೆಂಪಲ್ ನೋಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊರಟಿದೀವಿ. ನೈಟ್ ಜರ್ನಿ ಮಾಡ್ತಾ ಇದೀವಿ. ಇವಾಗ ರಾತ್ರಿ 8 ಗಂಟೆ. ಇವಾಗ ಬಸ್ ಬರ್ತಾ ಇದೆ. ನಾವು ಬಸ್ ಹತ್ತಿ 9 ಗಂಟೆ ಕಾಲ ಪ್ರಯಾಣ ಮಾಡ್ತೀವಿ. ಮಧುರೈ ಮೀನಾಕ್ಷಿ ಟೆಂಪಲ್ ಹತ್ರ ಹೋದ್ಮೇಲೆ ಅಲ್ಲಿಂದ ನಮ್ಮ ಜರ್ನಿ ಹೇಗಿರುತ್ತೆ, ಆ ದಿನಗಳನ್ನ ನಾವು ಹೇಗೆ ಕಳಿತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಮುಂದೆ ನೋಡೋಣ. ಇವಾಗ ಬಸ್ ಹತ್ತಿದೀವಿ. ಇಂಟರ್ಸಿಟಿ ಬುಕ್ ಮಾಡಿದ್ವಿ. ನೋಡಿ, ಬಸ್ ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಾವು ಇಲ್ಲಿ ಮಧುರೈ ರೀಚ್ ಆಗಿದ್ದೀವಿ. ಬೆಳಗ್ಗೆ 5:30 ಹಾಗೆ ಬಸ್ ಬಂತು. ನಾವು ಹೋಟೆಲ್ ಚೆಕ್ ಇನ್ ಮಾಡಿ ಇಲ್ಲಿ ಈಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಅಣ್ಣ ಮೀನಾಕ್ಷಿ ರೆಸ್ಟೋರೆಂಟ್ ಅಂತ. ನಾವು ಇಡ್ಲಿ ತಗೊಂಡ್ವಿ, ಪೊಂಗಲ್ ತಗೊಂಡ್ವಿ, ಆಮೇಲೆ ದೋಸೆ ತಗೊಂಡ್ವಿ. ಎಲ್ಲ ಸೂಪರ್ ಆಗಿತ್ತು. ಇವಾಗ ಮೀನಾಕ್ಷಿ ಟೆಂಪಲ್ಗೆ ಹೊರಟಿದ್ದೀವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ ಆಮೇಲೆ ಬನ್ನಿ ಮುಂದೆ ನೋಡೋಣ. ಇವಾಗ ನಾವು ಮೀನಾಕ್ಷಿ ಅಮ್ಮನ್ ಟೆಂಪಲ್ ಹತ್ರ ಇದ್ದೀವಿ. ಇದು ವೆಸ್ಟ್ ಟವರು. ಈಗ ಎಂಟ್ರೆನ್ಸ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಬ್ಯಾಗು ಮೊಬೈಲ್ ಎಲ್ಲ ಕೊಡಬೇಕು. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಟವರ್ ತುಂಬ ಅದ್ಭುತವಾಗಿದೆ. ಕೆತ್ತನೆಗಳು, ಮೂರ್ತಿಗಳು ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ. ಇವತ್ತು ಮೀನಾಕ್ಷಿ ಮದುವೆ ದಿನ ಅಂತೆ. ಒಳ್ಳೆ ದಿನನೇ ಬಂದಿದ್ದೀವಿ. ಬನ್ನಿ ಮುಂದೆ ನೋಡೋಣ. 8 ಗಂಟೆ ಅಷ್ಟೊತ್ತಿಗೆ ಒಳಗೆ ಹೋಗಿ ಇವಾಗ 10 ಗಂಟೆ ಹೊರಗೆ ಬಂದಿದ್ದೀವಿ. ವೆಸ್ಟ್ ಟವರಿಂದ ಒಳಗೆ ಹೋಗಿದ್ವಿ. ಎಲ್ಲ ಕಡೆ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಮೊದಲು ಸ್ವಲ್ಪ ಲೈನ್ ಇತ್ತು. ಒಂದು ಹಾಫ್ ಆನ್ ಅವರ್ ಲೈನಲ್ಲಿ ನಿಂತ್ಬಿಟ್ಟು ಮೀನಾಕ್ಷಿ ಅಮ್ಮನ ದರ್ಶನ ಮಾಡಿದ್ವಿ. ಅದಾದಮೇಲೆ ಸುಂದರೇಶ್ವರ ಸ್ವಾಮಿ ದರ್ಶನ ಮಾಡಿದ್ವಿ. ಆಮೇಲೆ ಅಲ್ಲಿ ಒಂದು 1000 ಪಿಲ್ಲರ್ ಹಾಲ್ ಅಂತ ಇದೆ. ಅಲ್ಲಿ ಒಂದು ಎಂಟ್ರಿ 5 ರೂಪೀಸ್ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗೆ ಹೋಗಿದ್ವಿ. ಎಲ್ಲ ಶಿಲ್ಪಕಲೆಗಳೆಲ್ಲ ಅದ್ಭುತವಾಗಿತ್ತು. ಇದು ಹೊರಗಡೆ, ವೆಸ್ಟ್ ಟವರ್ ಹೊರಗಡೆ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಸೊ ವಿಡಿಯೋ ಮಾಡಿಲ್ಲ. ಹಾಗೆಯೇ ಪುಷ್ಕರಣಿ ಕೂಡ ತುಂಬ ಪ್ರಶಾಂತವಾಗಿತ್ತು. ಅಲ್ಲಿ ನೀರು, ಅಲ್ಲಿ ನೀರಿನ ಪ್ರಾಂಗಣ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಒಟ್ಟಾರೆ ನಾವು ಅಲ್ಲಿ ಸ್ವಲ್ಪ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ಹೊರಗಡೆ ಬಂದಿದ್ದೀವಿ. ಇವಾಗ ಶ್ರುತಿ, ನೀವು ಸ್ಥಳ ಪುರಾಣ ಹೇಳ್ತೀರಾ? ಈ ಮಧುರೈ ಮೀನಾಕ್ಷಿ ಸ್ಥಳದ ಮಹಿಮೆ ಏನು ಅನ್ನೋದನ್ನ ಹೇಳ್ತೀರಾ? ಶ್ಯೂರ್ ಅರ್ಪಣಾ. ಮೀನಾಕ್ಷಿ ದೇವಿ ಹೆಂಗೆ ಹುಟ್ಟಿದ್ರು ಅಂತ ಅಂದರೆ, ಪಾಂಡ್ಯ ರಾಜ ಅಂತ ಹೇಳಿ ಒಬ್ಬ ರಾಜ ಇದ್ದ. ಅವನಿಗೆ ಮಕ್ಕಳೇ ಆಗಿರ್ಲಿಲ್ವಂತೆ. ಆ ಟೈಮಲ್ಲಿ ಅವನು ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾದ್ರೆ ಅವನಿಗೆ ಮೀನಾಕ್ಷಿ ದೇವಿ ಮಗುವಾಗಿ ಅಗ್ನಿಕುಂಡೆಯಿಂದ ಜನಿಸ್ತಾಳೆ. ಆ ದೇವಿಗೆ 3 ಸ್ತನಗಳಿರುತ್ತಂತೆ. ಅದನ್ನು ನೋಡಿಬಿಟ್ಟು ಏನಪ್ಪ ಇದು ಅಂತ ಹೇಳಿ ಅವನು ಗಾಬರಿ ಆಗ್ತಾನಂತೆ ಪಾಂಡ್ಯ ರಾಜ. ಆಗ ಏನಾಗುತ್ತೆ ಅಂತ ಅಂದರೆ, ಒಂದು ಅಶರೀರವಾಣಿ ಕೇಳ್ತಿರ್ತಾರೆ. ನೋಡಪ್ಪ, ಈಗ ಮೀನಾಕ್ಷಿ ದೇವಿ ಯಾರನ್ನು ಮೋಹಿಸ್ತಾಳೋ ಅವಳ ಒಂದು ಸ್ತನ ಅದಾಗಿಯೇ ಮಾಯ ಆಗತ್ತೆ ಅಂತ ಹೇಳಿ. ಹಾಗಾದಾಗ ಮೀನಾಕ್ಷಿ ಆ್ಯಸ್ ಯೂಶುವಲ್ ಅವಳು ರಾಣಿ ಎಲ್ಲ ವಿದ್ಯೆಗಳನ್ನು ಕಲಿತಾಳಂತೆ, ಶಸ್ತ್ರಾಭ್ಯಾಸಗಳನ್ನು ಕಲಿತಾಳಂತೆ, 3 ಲೋಕಗಳನ್ನು ವಶಪಡಿಸ್ಕೊಳ್ತಾಳಂತೆ. ಕೈಲಾಸವನ್ನು ವಶಪಡಿಸ್ಕೊಳ್ಳೋಣ ಅಂತ ಹೇಳಿ ಹೋದಾಗ ಅಲ್ಲಿ ಶಿವನ್ನ ನೋಡಿ ಅವಳು ಮೋಹಕ್ಕೆ ಒಳಗಾಗ್ತಾಳಂತೆ. ಆ ಟೈಮಲ್ಲಿ ಅವಳನ್ನ ಒಂದು ಸ್ತನ ಮಾಯ ಆಗತ್ತಂತೆ. ಆಗ ಅವಳಿಗೆ ಗೊತ್ತಾಗತ್ತಂತೆ ಶಿವನೇ ಅವನ ಸಖ ಅಂತ ಹೇಳಿ. ಹಾಗಾಗಿ ಅವರು ಮಧುರೈ ಅಂತ ಅಂದರೆ ಸುಂದರೇಶ್ವರನಾಗಿ ಶಿವ ಬಂದು ಮೀನಾಕ್ಷಿಯನ್ನು ಕೈ ಹಿಡಿದಂಥ ಸ್ಥಳ ಅಂತ ಒಂದು ಈ ಥರ ಈ ಸ್ಥಳದ ಮಹಿಮೆ ಇದೆ ಅರ್ಪಣಾ. ಥ್ಯಾಂಕ್ ಯು ಶ್ರುತಿ. ಇವಾಗ ಇಲ್ಲಿ ಸಿಟಿ ಒಳಗೆ ಜಿಗರ್ ತಂಡ ಕುಡಿಯೋಕ್ಕೆ ಬಂದಿದ್ದೀವಿ. ಇದು ಮಧುರೈ ಫೇಮಸ್ ಸ್ಪೆಷಲ್ ಡಿಶ್. ಇದರಲ್ಲಿ ಒಂದು ಮಿನಿ ಇದೆ, ಇನ್ನೊಂದು ಸ್ಪೆಷಲ್ ಇದೆ. ಈ ಸ್ಪೆಷಲ್ ಒಳಗೆ ಎಲ್ಲ ನಟ್ಸು, ಬಾದಾಮು, ಕ್ಯಾಶ್ಯೂ ಎಲ್ಲ ಹಾಕಿದ್ದಾರೆ. ಜೊತೆಗೆ ಐಸ್ ಕ್ರೀಮ್ ಎಲ್ಲ ಹಾಕಿದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಸಿಗರ್ಟನ್ನ ಕುಡಿದ್ಬಿಟ್ಟು ಇವಾಗ ಕೂಡಲ್ ಅಲಗರ್ ಟೆಂಪಲ್ ಅಂತ, ಇಲ್ಲೇ ಮೀನಾಕ್ಷಿ ಅಮ್ಮನ್ ಟೆಂಪಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಬಂದಿದ್ದೀವಿ. ಇದು ಮೇಯ್ನಾಗಿ ವಿಷ್ಣು ಬಾಲಾಜಿ ಟೆಂಪಲ್ಲು. ಇದು 3 ಫ್ಲೋರ್ ಇದೆ. ಕೆಳಗನೆ ಫ್ಲೋರಲ್ಲಿ ವಿಷ್ಣು
ಕೂತಿರೋ ಹಾಗೆ, ಮಧ್ಯದ ಫ್ಲೋರಲ್ಲಿ ವಿಷ್ಣು ನಿಂತಿರೋ ಹಾಗೆ, ಹಾಗೆ ಇಲ್ಲಿ ಟಾಪ್ ಫ್ಲೋರ್ ಕಾಣ್ತಾ ಇದೆಯಲ್ಲ, ಇಲ್ಲಿ ವಿಷ್ಣು ಮಲಗಿರೋ ಥರ ಪ್ರತಿಮೆಗಳಿದ್ದಾವೆ. ಇದು ಒಂಥರ ವಿಶೇಷವಾದ ಟೆಂಪಲ್ ಇಲ್ಲಿ ಈ ಊರಿನಲ್ಲಿ. ಇಲ್ಲಿ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಬಂದವರೆಲ್ಲರೂ ಇಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ನಾವು ಇಲ್ಲಿ ಇವಾಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಸೊ ಈಗ ಸೆಕೆಂಡ್ ಫ್ಲೋರ್ ಕಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಮುಂದೆ ಇಲ್ಲಿ ತಿರುಪಾರ್ಗ ಕುಂದ್ರಂ ಅಂತ ಸ್ಥಳದ ಹೆಸರು. ಇಲ್ಲಿ ಮುರುಗನ್ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ಲು ಒಂದು ಬೆಟ್ಟದ ತಪ್ಪಲಿನಲ್ಲಿದೆ. ಇದು ಬೆಟ್ಟವನ್ನು ಸ್ಕಂದಮಲೈ ಅಂತ ಕರೀತಾರೆ. ಇಲ್ಲಿ ಮುರುಗನ್ನು ಇಂದ್ರನ ಮಗಳು ದೇವಯಾನಿನ ಮದುವೆ ಆದ ಸ್ಥಳ. ಇಲ್ಲಿ ಒಬ್ಬ ರಾಕ್ಷಸನ್ನ ಕೊಂದ ನಂತರ ನಮ್ಮ ಮದುವೆಯಾದ ಸ್ಥಳ ಮಹಿಮೆ ಇದೆ. ಈ ಟೆಂಪಲ್ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡೋರಿಗೆ 12 ಗಂಟೆ ಆಗಿದೆ. ಮುಂದೆ ನೋಡೋಣ. ಇಲ್ಲಿ ಮೇಲೆ ಗುಡ್ಡದ ಹತ್ರ ಒಂದು ಸೋಮಪ್ಪ ದೇವಸ್ಥಾನ ಅಂತ ಹೇಳಿ, ಶಿವನ ದೇವಸ್ಥಾನ ಅಂತ ಹೇಳಿ ಕರ್ಕೊಂಡು ಬಂದರು ಆಟೋದವರು. ಅವರಿಗೂ ಕನ್ನಡ ಬರಲ್ಲ, ನಮಗೆ ತಮಿಳು ಬರಲ್ಲ. ಒಟ್ಟಿನಲ್ಲಿ ಅವರು ಯಾವುದೋ ಒಂದು ಈ ಒಳ್ಳೆ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದಾರೆ. ಗುಡ್ಡ ಬೆಟ್ಟ ನೋಡ್ತಾ ಇದ್ದೀವಿ. ಸೊ ಇದು ಅವರು ಏನು ಮಹಾತ್ಮೆ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಆಗಿದೆ. ಚೆನ್ನಾಗಿಲ್ಲ ಇಲ್ಲಿಂದ ಮೀನಾಕ್ಷಿ ಟೆಂಪಲ್ ಕಾಣುತ್ತೆ ಅಂತ ತೋರಿಸ್ತಾ ಇದ್ದಾರೆ. ತುಂಬಾ ದೂರದಲ್ಲಿ ನಮಗೆ ಕಾಣ್ತಾ ಇದೆ. ಈ ಕ್ಯಾಮ್ರಾ ಕವರ್ ಮಾಡ್ತಾ ಇಲ್ಲ. ಇಲ್ಲಿ ಇವರು ನಮ್ಮ ಆಟೋ ಡ್ರೈವರ್ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ, ನಮ್ಗಿಂತ ಜಾಸ್ತಿ ಖುಷಿಯಾಗಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಬಂದಿದ್ದೀವಿ. ಇದು ನಮ್ಮ ಐಟನರಲ್ಲಿ ಇರಲಿಲ್ಲ, ಆದ್ರೂ ಜಾಗ ಚೆನ್ನಾಗಿದೆ. ಇಲ್ಲೊಂದು ಶಿವನ್ ಟೆಂಪಲ್ ಸಣ್ಣದಾಗಿ ಚೆನ್ನಾಗಿತ್ತು. ಇವಾಗ ಮಧ್ಯಾಹ್ನ 1 ಗಂಟೆ. ನಾವು ಇವಾಗ ತಿರುಮಲೈ ನಾಯಕರ್ ಪ್ಯಾಲೇಸ್ ಅನ್ನೋ ಅರಮನೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಮುಘಲ್ ಟೈಪ್ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಇಲ್ಲಿ ಇದು ಮಸ್ಟ್ ವಿಸಿಟ್ ಫಾರ್ ಮಧುರೈ ಸಿಟಿ ಟೂರ್. ಸೊ ಎಲ್ಲ ಐಟಿನರಿಲೂ ಈ ಜಾಗನ ಸ್ಪೆಸಿಫೈ ಮಾಡಿರ್ತಾರೆ. ಇದು ತುಂಬ ವಿಶಾಲವಾದ ಒಂದು ಪ್ಯಾಲೇಸ್. ಇವಾಗ ಇಲ್ಲಿ ರಿನೋವೇಷನ್ ವರ್ಕ್ ನಡೀತಾ ಇದೆ. ಹಾಗಾಗಿ ನಮಗೆ ಏನು ಹಿಸ್ಟ್ರಿ ಬಗ್ಗೆ ಓದೋಕ್ಕೆ ಆ ಥರ ಏನೂ ಇಲ್ಲಿ ಸಿಗ್ತಾ ಇಲ್ಲ. ನಾವು ಹೀಗೆ ಒಂದು ಟೂರ್ ಹಾಕಿ ಒಂದು ರೌಂಡ್ ಹಾಕಿಬಿಟ್ಟು ಒಳಗಡೆ ಎಲ್ಲ ಹಾಗೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬಟ್ ಇದೊಂಥರ ಪ್ರಶಾಂತವಾದ ಜಾಗ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಒಂದು ಸ್ವಲ್ಪ ಈ ಹೊರಗಡೆ ಇರೋ ಬಿಸಿಲಿಗೂ ಇಲ್ಲಿ ಒಳಗಡೆ ತಣ್ಣಗಿದೆ, ಹಾಗಾಗಿ ಚೆನ್ನಾಗಿ ಅನಿಸ್ತಾ ಇದೆ. ಮಾಸನ ಬೇರೆ ಇಟ್ಟಿದ್ದಾರೆ, ಕಿತ್ತೋಗಿದೆ ಅದು. ಇವಾಗ ಮಧ್ಯಾಹ್ನ ನಾವು ಹೋಟೆಲ್ಗೆ ಹೋಗಿ ರೆಸ್ಟ್ ತೊಗೊಂಡು ಇವಾಗ ನಾವು ಇಲ್ಲಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ತೆಪ್ಪಕುಲಂ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಒಂಥರ ವಾಟರ್ ಫ್ರಂಟು, ಮಧ್ಯ ಒಂದು ಟೆಂಪಲ್ ಥರ ಇದೆ, ಬಟ್ ಅಲ್ಲಿ ಅಲೋ ಮಾಡಲ್ಲ. ಈಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ. ನೋಡಿ ಈ ಸುಂದರವಾದ ದೃಶ್ಯ ಹೇಗಿದೆ ನೋಡ್ತಾ ಇರಿ. ಸುಂದರವಾದ ಜಾಗ ಇದು. ಇದಕ್ಕಿಂತ ಮುಂಚೆ ನಾವು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಮಾರಮ್ಮ ದೇವಸ್ಥಾನ, ಆ ಪ್ಲೇಸ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಶಾಂತವಾಗಿದೆ ಪ್ಲೇಸು. ಆ್ಯಂಡ್ ನದಿ ನೀರು ಅಂದರೆ ಈ ಕಲ್ಯಾಣಿ ನೀರು ಅಷ್ಟೇ ತುಂಬ ಕ್ಲೀನಾಗಿದೆ. ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ, ಅದೇ ಅದರೊಳಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಆಟೋ ಜರ್ನಿ ಇವಾಗ ನಡೀತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅರ್ಚನಾ? ಇವಾಗ ಶಾಪಿಂಗ್ ಮಾಡಿಬಿಡೋಣ ಆಯಿತಾ? ವಾವ್. ನಮ್ಮಿಂದ ನಾವಿಲ್ಲಿ ಸೌತ್ ಮಾಸಿ ಸ್ಟ್ರೀಟ್ ಅಂತ ಶಾಪಿಂಗ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಇಲ್ಲಿ ರಾಣಿ ಸಾರೀಸ್ ಅಂತ ಒಂದು ಶಾಪ್ ಇದೆ. ಇಲ್ಲಿ ಮಧುರೈ ಫೇಮಸ್ ಸುಂಗುಡಿ ಕಾಟನ್ ಸಾರೀಸು, ಆಮೇಲೆ ಇನ್ನೂ ಏನೇನು ವೆರೈಟಿ ಇದೆ ನೋಡೋಣ ಅಂತ ಹೇಳಿಬಿಟ್ಟು ಒಳಗೆ ಹೋಗಿದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೋಡ್ತಾ ಇರಿ. ಕಲರ್ಸ್ ಏನೂ ಹೋಗಲ್ಲ, ಇದು ನೀರಿಗೆ ಹಾಕಿದ್ರು ಕಲರ್ಸ್ ಹೋಗಲ್ಲ ಇದು. ಸೊ ಇದೇ ಫೇಮಸ್ಸು.
ಇಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ ಅಂತೇಳಿ ಇಲ್ಲಿ ಬಂದಿದ್ದೀವಿ ಇವತ್ತು. ಸೊ ಒಂದೆರಡು ಸೀರೆ ನೋಡೋಣಂತೆ, ಯಾವ್ದಾದ್ರು ಸೆಲೆಕ್ಟ್ ಆಯಿತು ಅಂತ ಅಂದರೆ ಅದ್ರದ್ದು ವಿಡಿಯೋ ಮಾಡ್ತೀವಿ.